ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂಗಡ್ಡೆ ಚಿಪ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಈ ಮೆಥಡಲ್ಲಿ ನೀವು ಆಲೂಗಡ್ಡೆ ಚಿಪ್ಸ್ ಮಾಡಿದರೆ ಸ್ಟೇಟ್ ಬೇಕರಿ ಥರನೇ ನಿಮಗೆ ಟೇಸ್ಟ್ ಸಿಗುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 2 ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ನಾನು ಮೇಲಿನ ಸಿಪ್ಪೆ ರಿಮೂವ್ ಮಾಡ್ತಾ ಇಲ್ಲ, ಹಾಗೇ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಮೇಲಿನ ಸಿಪ್ಪೆನ ರಿಮೂವ್ ಮಾಡಿನೂ ತೊಗೋಬೋದು. ನೀವು ಈ ಥರ ತುರಿಯುವಾಗ ಸ್ವಲ್ಪ ಆಲೂಗಡ್ಡೆನ ತಿರುಗಿಸ್ತಾ ತುರಿದ್ರೆ ಒಂದೇ ಥರದಾದ ನಿಮಗೆ ಚಿಪ್ಸ್ ಸಿಗ್ತವೆ ನೋಡಿ. ಒಂದೇ ಶೇಪಲ್ಲಿ ಒಂದೇ ಅಳತೆಯಲ್ಲಿ ಚಿಪ್ಸ್ ಸಿಗ್ತವೆ. ಚಿಪ್ಸ್ ಮೇಕರಿಂದ ಈ ರೀತಿ ನೀವು ತುರ್ಕೊಳ್ಳಿ. ಇದನ್ನೇನು ನೀರಿಗೆ ಹಾಕೋದೇನು ಬೇಕಾಗಿಲ್ಲ, ನಾವು ಡೈರೆಕ್ಟ್ ಎಣ್ಣೆಗೆ ಹಾಕ್ಬೋದು. ಕೆಲವೊಬ್ಬರು ಇದನ್ನು ನೀರಿಗೆ ಹಾಕಿ ತೊಳೆದು ಸ್ವಲ್ಪ ಕಾಟನ್ ಬಟ್ಟೆಯಿಂದ ಒರೆಸಿನೂ ಸಹ ಮಾಡ್ತಾರೆ. ನಾನೀಗ ಡೈರೆಕ್ಟಾಗಿ ಆಲೂಗಡ್ಡೆ ಚಿಪ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನು ತುರಿದಂಥ ಆಲೂಗಡ್ಡೆ ಚಿಪ್ಸನ್ನು ಒಂದೊಂದಾಗಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ನಾವು ಎಣ್ಣೆಗೆ ಹಾಕಿದಾಗ ಒಂದ್ರ ಮೇಲೆ ಒಂದು ಹಾಕಬಾರ್ದು, ಬಿಡಿಬಿಡಿಯಾಗಿ ಹಾಕಬೇಕು. ಒಂದ್ರ ಮೇಲೆ ಒಂದು ಹಾಕಿದರೆ ಅಂಟ್ಕೊಂಬಿಡ್ತವೆ ಮತ್ತು ಮೆತ್ತಗೆ ಆಗ್ತವೆ. ಆದ್ದರಿಂದ ಬಿಡಿಬಿಡಿಯಾಗಿ ಹಾಕಿದರೆ ಒಂದಕ್ಕೊಂದು ಅಂಟೆಲ್ಲ ನೀಟಾಗಿ ಬರ್ತವೆ. ನಾವು ಆಲೂಗಡ್ಡೆ ಚಿಪ್ಸನ್ನು ಎಣ್ಣೆಗೆ ಬಿಟ್ಟ ತಕ್ಷಣ ಅದು ನೀರಿನಂಶ ಇರೋದರಿಂದ ತುಂಬಾ ಸೌಂಡ್ ಇರುತ್ತೆ. ನಾವು ಸೌಂಡ್ ಹೋಗೋ ತನಕನೂ ಇದನ್ನು ಕರಿಬೇಕಾಗುತ್ತೆ. ಪೂರ್ತಿ ಸೌಂಡ್ ಕಮ್ಮಿ ಆಗೋ ತನಕ ಇದನ್ನು ತಿರುಗಿಸಿ ಹಾಕಕ್ಕೆ ಹೋಗಬೇಡಿ, ಅದು ಜಾಲ್ಸೌಟಿಗೆ ಅಂಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಎಣ್ಣೆಯಲ್ಲಿ ನೀರಿನಂಶದ ಸೌಂಡ್ ಕಡಿಮೆ ಆಗೋ ತನಕ ಬಿಟ್ಟು ನಂತರ ಇದನ್ನು ತಿರುಗಿಸಿ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ ಅಂತ. ಹಾಗೆ ಕ್ರಿಸ್ಪಿಯಾಗಿನೂ ಇದೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು. ಇವತ್ತಿನ ನಾನು ಆಲೂಗಡ್ಡಿನ ಚಿಪ್ಸಿನ ಒಂದು ರೆಸಿಪಿ ತಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಥರ ಎಲ್ಲ ನೀಟಾಗಿ ಕರೆದಾದ್ಮೇಲೆ ನಿಮಗೆ ರುಚಿಗೆ ತಕ್ಕಾಗೆ ಉಪ್ಪು ಖಾರ ಹಾಕಿ ಈ ಥರ ಮೇಲಿಂದ ಕೆಳಗೆ ಅವನ್ನ ಸ್ವಲ್ಪ ಈ ಥರ ಮಾಡಿ ನೀವು ಮಕ್ಕಳಿಗೆ ಹಾಕಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಖುಷಿ ಪಡ್ತಾರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.